19 ಡಿಸೆಂಬರ್ 2025 ಈ ದಿನ ಹೇಗೆ ಹತ್ತಿರ ಬರುತ್ತಿದೆ, ಅದೇ ರೀತಿ ಪ್ರಪಂಚಾದ್ಯಂತ ವಿಜ್ಞಾನಿಯರ ಎದೆ ಬಡಿತ ಜೋರಾಗುತ್ತಿದೆ. ಹಾಗಾದ್ರೆ ಏನಾಗಬಹುದು ಈ ದಿನ? ನಮ್ಮ ಪ್ರಪಂಚದ ಅಂತ್ಯನ? ಸ್ನೇಹಿತರೆ, ಈಗಾಗಲೇ 3i ಅಟ್ಲಾಸ್ ನ ಬಗ್ಗೆ ನೀವು ತಿಳಿದಿರುತ್ತೀರಾ. ಈ ವಿಪತ್ತು ಇಡೀ ಪ್ರಪಂಚಾದ್ಯಂತ ವಿಜ್ಞಾನಿಗಳಿಗೆ ಭಯಭೀತಿಗೊಳಿಸುವ ವಾತಾವರಣ ಸೃಷ್ಟಿ ಮಾಡಿದೆ. ಇದು 20 ಕಿಲೋಮೀಟರ್ ಉದ್ದದ ಆಕಾರದಲ್ಲಿದ್ದು ಪ್ರತಿ ಗಂಟೆಗೆ 2 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ನಮ್ಮ ಭೂಮಿಯ ಕಡೆಗೆ ಚಲಿಸುತ್ತಿದೆ. 19 ಡಿಸೆಂಬರ್ ನಂದು ಇದು ನಮ್ಮ ಭೂಮಿಗೆ ಸಮೀಪಿಸುತ್ತಿದೆ. ದೊಡ್ಡ ಪ್ರಶ್ನೆ ಏನೆಂದರೆ, ಇದು ನಮ್ಮ ಭೂಮಿಗೆ ಎಂತಹ ತೊಂದರೆ ತಂದು ಇಡಬಹುದು? ಇಲ್ಲಿ ಇನ್ನೂ ಕೂಡ ವಿಜ್ಞಾನಿಗಳು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಇದು ಕಾಮಿಟಾ ಅಥವಾ ವಿಶಾಲವಾದ ಏಲಿಯನ್ ಶಿಪ್ ಎಂದು. ಇದೇ 3i ಅಟ್ಲಾಸ್ 30 ಅಕ್ಟೋಬರ್ ನಂದು ನಮ್ಮ ಸೂರ್ಯನ ಹತ್ತಿರ ತಲುಪಿತ್ತು ಮತ್ತು ನವೆಂಬರ್ 2ರ ತನಕ ಸೂರ್ಯನ ಹಿಂಬದಿಯಲ್ಲಿ ಮುಚ್ಚಿಕೊಂಡಿತ್ತು. ಅಷ್ಟು ದಿನ ವಿಜ್ಞಾನಿಗಳಿಗೆ ಅದು ಕಾಣಲು ಸಾಧ್ಯವಾಗಿರಲಿಲ್ಲ ಮತ್ತು 2ನೇ ತಾರೀಕಿಗೆ ಈ 3i ಅಟ್ಲಾಸ್ ನಮ್ಮ ಭೂಮಿಗೆ ಕಾಣಿಸಲು ಶುರುವಾಯಿತು. ಮತ್ತು ಎಂದು 2ನೇ ತಾರೀಕಿಗೆ ಈ 3i ಅಟ್ಲಾಸ್ ನಮ್ಮ ಭೂಮಿಗೆ ಕಾಣಿಸಲು ಶುರುವಾಯಿತು, ಒಂದರ ಹಿಂದೆ ಒಂದು ಅಪ್ಡೇಟ್ಸ್ ಬರಲು ಶುರುವಾದವು. ಈ ಸಮಯದಲ್ಲಿ ನಾಸಾದ ವಿಜ್ಞಾನಿಗಳು ಒಂದು ದೊಡ್ಡ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಇದರಿಂದ ಪ್ರಪಂಚಾದ್ಯಂತ ವಿಜ್ಞಾನಿಗಳು ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದರು. ಹಾಗಾದ್ರೆ ಆ ವಸ್ತು ಯಾವುದು? ನಾಸಾ ಈಗ ಭೂಮಿಗೆ ಇರುವ ಅತಿ ದೊಡ್ಡ ಕಂಟಕ ಎಂದು ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ 3i ಅಟ್ಲಾಸ್ ನ ಜೊತೆ ಕೂಡಿರುವ ಕಂಟಕಗಳ ಬಗ್ಗೆ ತಿಳಿಯೋಣ. ಇದರಿಂದ ಪೂರ್ತಿ ಜಗತ್ತೇ ಅಲರ್ಟ್ ಆಗಿದೆ. 2ನೇ ನವೆಂಬರ್ ನಂದು 3i ಅಟ್ಲಾಸ್ ನಮ್ಮ ಭೂಮಿಗೆ ಮತ್ತೆ ಕಾಣಿಸಿಕೊಂಡ ತಕ್ಷಣವೇ ನಾಸಾ ಇದರ ವಿಷಯದ ಮೇಲೆ ಮೀಟಿಂಗ್ ಮಾಡಿ ಎಕ್ಸ್ಪರ್ಟ್ ಗಳ ಟೀಮ್ ಮಾಡಿ ಇದರ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿ ಎಂದು ಘೋಷಿಸಿದರು. ಮತ್ತು ಈ ಟೀಮ್ ತಕ್ಷಣವೇ ಅತ್ಯಂತ ಪವರ್ಫುಲ್ ಟೆಲಿಸ್ಕೋಪ್ ಜೇಮ್ಸ್ ವೆಬ್ ನನ್ನು 3i ಅಟ್ಲಾಸ್ ನ ಕಡೆಗೆ ತಿರುಗಿಸಿದರು. ಯಾವಾಗ ಜೇಮ್ಸ್ ವೆಬ್ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿತು, ವಿಜ್ಞಾನಿಗಳು ಅದನ್ನು ನೋಡಿ ಆಶ್ಚರ್ಯಗೊಂಡರು. ಈ ವಸ್ತುವು ಸೂರ್ಯನ ಬಳಿ ಹಾದು ಹೋದಾಗ ವಿಜ್ಞಾನಿಗಳು ಗಮನಿಸಿದ್ದರು ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿತ್ತು. ಈಗ ಅದು ವೇಗವಾಗಿ ನೀಲಿ ಬೆಳಕನ್ನು ಬಿಡುತ್ತಿದೆ. ಏಕೆಂದರೆ ಸ್ನೇಹಿತರೆ, ಇಂದಿಗೂ ಈ ರೀತಿಯ ಯಾವುದೇ ಕಾಮೆಟ್ ನೋಡಿಲ್ಲ ಅದರ ಬಣ್ಣ ಬದಲಿಸುವಂತದ್ದು. ಇದರಿಂದ ವಿಜ್ಞಾನಿಗಳಿಗೆ ಕನ್ಫರ್ಮ್ ಆಯಿತು ಇದು ಯಾವುದೇ ನಾರ್ಮಲ್ ಕಾಮೆಟ್ ಅಲ್ಲ ಎಂದು. ಇದಾದ ನಂತರ ಜೇಮ್ಸ್ ವೆಬ್ ನಲ್ಲಿ ಇರುವ ಇನ್ಫ್ರಾರೆಡ್ ಸೆನ್ಸರ್ ಯೂಸ್ ಮಾಡಿ ಪರಿಶೋಧಿಸಿದಾಗ ಅವರಿಗೆ ಕಂಡು ಬಂದದ್ದು ಆ ವಸ್ತುವಿನಲ್ಲಿ ನೀರಿನ ಅಂಶವಿದೆ. ಈ ರಿಪೋರ್ಟ್ ಬಂದ ಕೂಡಲೇ ಪೂರ್ತಿ ವಿಜ್ಞಾನ ಜಗತ್ತೇ ನಿರ್ಬೆರಗಾಗಿದೆ. ಏಕೆಂದರೆ ಈಗ ಇದು ಯಾವುದೇ ಸಾಧಾರಣ ಕಾಮೆಟ್ ಅಲ್ಲ ಇಗ್ನೋರ್ ಮಾಡಲು. ಈ ವಸ್ತು ವಿಜ್ಞಾನಿಯರ ಮುಂದೆ ದೊಡ್ಡ ದೊಡ್ಡ ಪ್ರಶ್ನೆ ತಂದು ನಿಲ್ಲಿಸಿದೆ. ಏಕೆಂದರೆ ಇದು ಯಾವುದೇ ಬೇರೆ ಬ್ರಹ್ಮಾಂಡದ ಜೀವಿಯ ಅಥವಾ ಒಂದು ಚಮತ್ಕಾರನ? ಏಕೆಂದರೆ ಯಾವ ನೀರಿನ ಶೋಧವನ್ನು ವಿಜ್ಞಾನಿಗಳು ದಶಕಗಳಿಂದ ಸಂಶೋಧಿಸುತ್ತಿದ್ದಾರೆ ಅದು ಒಂದು ಕಾಮೆಟ್ ನಂತಹ ವಸ್ತುವಿನ ಮೇಲೆ ಕಂಡು ಬಂದಿದೆ. ಅದು ಕೂಡ ನಮ್ಮ ಸೌರಮಂಡಲದ ವಸ್ತುವಲ್ಲ. ಹಾಗಾದ್ರೆ ಭೂಮಿಯ ಬದಲಿಗೂ ಬೇರೆ ಎಲ್ಲೋ ಜೀವಿಗಳು ಜೀವಿಸುತ್ತೇವೆಯಾ? ಸ್ನೇಹಿತರೆ, ಈ ಅಪ್ಡೇಟ್ ಬಂದ ನಂತರ ಖುದ್ದಾಗಿ ಡೊನಾಲ್ಡ್ ಟ್ರಂಪ್ ಪರಿಶೀಲಿಸಿದರು ಮತ್ತು ಟ್ವೀಟ್ ಮಾಡಿ ಮುಂದಿನ ವಿಷಯಗಳನ್ನು ತಿಳಿಸಿದ್ದಾರೆ. ನಾಸಾದ ಅಡ್ಮಿನಿಸ್ಟ್ರೇಟರ್ ನನ್ನು ಚೇಂಜ್ ಮಾಡುತ್ತಿದ್ದಾರೆ. ಈ ವಿಷಯ ಹೊರಗೆ ಬಂದ ಕೂಡಲೇ ಪ್ರಪಂಚದ ವಿಜ್ಞಾನಿಗಳಿಗೆ ಒಂದು ಶಾಕ್ ರೀತಿಯಾಗಿದೆ. ಹಾಗಾದ್ರೆ ಸಡನ್ ಆಗಿ ಅಮೆರಿಕ ಗವರ್ಮೆಂಟ್ ನಾಸಾದ ಅಡ್ಮಿನಿಸ್ಟ್ರೇಟಿವ್ ನ ಏಕೆ ಬದಲಿಸುತ್ತಾರೆ? ನಾಸಾ ಈ ವಸ್ತುವಿನ ವಾಸ್ತವವಾಗಿ ತಿಳಿದಿದೆಯಾ? 3i ಅಟ್ಲಾಸ್ ಯಾವುದೇ ಸಾಧಾರಣ ಕಾಮೆಟ್ ಅಲ್ಲ, ಬದಲಿಗೆ ಅನ್ಯ ಲೋಕದ ಬಾಹ್ಯಾಕಾಶದ ನೌಕೆಯಾಗಿದೆ. ನಾಸಾಗೆ ತಿಳಿದಿದ್ಯಾ ಇದು ನಮ್ಮ ಭೂಮಿಗೆ ಎಷ್ಟು ದೊಡ್ಡ ಅಪಾಯವೆಂದು? ಇಷ್ಟೆಲ್ಲ ಗೊತ್ತಿದ್ದರೂ ನಾಸಾ ಮೌನವಾಗಿದ್ಯಾ? ಇದರಿಂದ ಈಗ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಕೆಲವು ಸೈಂಟಿಸ್ಟ್ ಗಳು ನಾಸಾದ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಅವರು 3i ಅಟ್ಲಾಸ್ ನ ಸಂಬಂಧಿತ ಡಾಟಾಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತು ಸ್ನೇಹಿತರೆ, ಜಪಾನೀಸ್ ಸೈಂಟಿಸ್ಟ್ ಗಳ ಒಂದು ರಿಸರ್ಚ್ ನ ಪ್ರಕಾರ ತಿಳಿದು ಬಂದಿದೆ 3i ಅಟ್ಲಾಸ್ ತನ್ನ ಸ್ಪೀಡ್ ನನ್ನು ಚೇಂಜ್ ಮಾಡಿಕೊಳ್ಳುತ್ತಿದೆ ಎಂದು. ಇದನ್ನು ನೋಡಿ ವಿಜ್ಞಾನಿಗಳಿಗೆ ಶಂಕೆ ಉಂಟಾಗಿದೆ. ಇದು ಯಾವುದೇ ನ್ಯಾಚುರಲ್ ಆಬ್ಜೆಕ್ಟ್ ಅಲ್ಲವೆಂದು. ಏಕೆಂದರೆ ಫಿಸಿಕ್ಸ್ ನ ನಿಯಮದ ಅನುಸಾರ ಅಂತರಿಕ್ಷದ ಯಾವುದೇ ಆಬ್ಜೆಕ್ಟ್ ತನಗೆ ತಾನೇ ಸ್ಪೀಡ್ ನನ್ನು ಹೆಚ್ಚಿಸಿ ಅಥವಾ ಕುಗ್ಗಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಹೀಗೆ ಮಾಡಲು ಆ ಆಬ್ಜೆಕ್ಟ್ ನ ತನ್ನ ಎನರ್ಜಿ ಸೋರ್ಸಸ್ ನನ್ನು ಉಪಯೋಗಿಸಬೇಕಾಗುತ್ತದೆ. ಇಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ಕುಖ್ಯಾತ ಖಗೋಳ ವಿಜ್ಞಾನಿ ಎ.ವಿ. ಲೋಬ್ ಕೆಲವು ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಅವರು ಕ್ಲಿಯರ್ ಆಗಿ ಹೇಳುತ್ತಿದ್ದಾರೆ ಈ ಆಬ್ಜೆಕ್ಟ್ ಬೇರೆಯ ರೀತಿ ನಾರ್ಮಲ್ ಆಬ್ಜೆಕ್ಟ್ ಅಲ್ಲ,
ಬದಲಿಗೆ ಇದೊಂದು ಮುಂದುವರೆದ ಅನ್ಯಲೋಕದ ನಾಗರಿಕತೆಯ ತಂತ್ರಜ್ಞಾನವಿರಬಹುದು. ಇದನ್ನು ನಾಸಾ ನಮ್ಮಿಂದ ಮುಚ್ಚಿಡಲು ಪ್ರಯತ್ನ ಮಾಡುತ್ತಿದೆ. ಸ್ನೇಹಿತರೆ, ಇವರು ಈ ರೀತಿ ಹೇಳಿದ 2 ದಿನದ ಬಳಿಕ 3i ಅಟ್ಲಾಸ್ ನಮ್ಮ ಸೂರ್ಯನ ಬಹಳಷ್ಟು ಹತ್ತಿರ ಹೋಯಿತು. ಅದು ಕೂಡ 30 ಅಕ್ಟೋಬರ್ 2025. ಎಬಿ ಲೋಬ್ ರವರ ಪ್ರಕಾರ ಈ ವಸ್ತುವು ಸೂರ್ಯನ ಹತ್ತಿರ ಬಂದು ಕೆಲವು ಸಿಗ್ನಲ್ ಗಳನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಭೂಮಿಯ ಮೇಲಿರೋ ಬಹಳಷ್ಟು ರಾಡಾರ್ ಗಳು ಕ್ಯಾಪ್ಚರ್ ಮಾಡಿದೆ. ಆದರೆ ನಾಸಾ ಹೇಳುತ್ತಿದೆ ಇದು ಸೂರ್ಯನಿಂದ ಹೊರ ಬಂದ ಸಿಗ್ನಲ್ ಗಳು, ಇದರಿಂದ ಏನು ಸಂಶೋಧನೆ ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ಸ್ನೇಹಿತರೆ, ಸೂರ್ಯನ ಸಿಗ್ನಲ್ ಗಳ ಬಗ್ಗೆ ವಿಜ್ಞಾನಿಯರು ಬಹಳಷ್ಟು ವರ್ಷಗಳಿಂದ ಸಂಶೋಧನೆ ನಡೆಸುತ್ತಿದ್ದಾರೆ. ಆದರೆ ಎವಿ ಲೋಬ್ ರ ಪ್ರಕಾರ ಈ ಸಿಗ್ನಲ್ ಗಳು ಸಂಪೂರ್ಣವಾಗಿ ಭಿನ್ನವಾಗಿದೆ. ಇದರ ಅರ್ಥ ನಾಸಾ ನಿಜವಾಗಿಯೂ ಏನೋ ಮುಚ್ಚಿಡುತ್ತಿದೆ, ಅದರಿಂದ ಪೂರ್ತಿ ಭೂಮಿಗೆ ಅಪಾಯವಿದೆ. ಎವಿ ಲೋಬ್ ರವರು ಈ ಸಿಗ್ನಲ್ ನನ್ನು ವಾವ್ ಸಿಗ್ನಲ್ಸ್ ನ ಜೊತೆ ಜೋಡಿಸುತ್ತಾರೆ. ಏಕೆಂದರೆ 15 ಆಗಸ್ಟ್ 1975ರಲ್ಲಿ ನಮ್ಮ ಭೂಮಿಯ ರೇಡಿಯೋ ಟೆಲಿಸ್ಕೋಪ್ ನಲ್ಲಿ ಪೂರ್ತಿ 72 ಸೆಕೆಂಡ್ಗಳು ಕೇಳಲಾಗಿದೆ. ಈ ಸಿಗ್ನಲ್ ನಲ್ಲಿ ಎಂತಹ ಸಂದೇಶವಿತ್ತು ಎಂದರೆ ಇದನ್ನು ವಿಜ್ಞಾನಿಗಳು ಡಿಕೋಡ್ ಮಾಡಲು ಸಾಧ್ಯವಾಗಲಿಲ್ಲ. ಆಶ್ಚರ್ಯಗೊಳಿಸುವ ಮಾತೇನೆಂದರೆ ಈ ಸಿಗ್ನಲ್ ಗಳು ಸೆಗಿಟೇರಿಯಸ್ ನಕ್ಷತ್ರ ಪುಂಜದಿಂದ ಭೂಮಿಗೆ ಬಂದಿತ್ತು ಮತ್ತು ಈಗ ವಿಜ್ಞಾನಿಗಳ ರಿಸರ್ಚ್ ನ ಪ್ರಕಾರ 3i ಅಟ್ಲಾಸ್ ಕೂಡ ಇದೇ ನಕ್ಷತ್ರ ಪುಂಜದಿಂದ ಬಂದಿದೆ ಎಂದು. ಇದೇ ಕಾರಣದಿಂದ ಪೂರ್ತಿ ಪ್ರಪಂಚದ ವಿಜ್ಞಾನಿಗಳು ಭಯದ ಸ್ಥಿತಿಯಲ್ಲಿದ್ದಾರೆ. ಈ ವಸ್ತುವು ಗಂಟೆಗೆ ಸರಿಸುಮಾರು 2 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ನಿರಂತರವಾಗಿ ನಮ್ಮ ಭೂಮಿಯ ಕಡೆಗೆ ಚಲಿಸುತ್ತಿದೆ. ಈ ವೇಗ ಎಷ್ಟು ಇದೆ ಎಂದರೆ ಕೇವಲ 2 ಗಂಟೆಯಲ್ಲೇ ಈ ಭೂಮಿಯಿಂದ ಚಂದ್ರನ ಹತ್ತಿರ ಹೋಗಬಹುದು. ಆದರೆ ಮನುಷ್ಯರ ಅತ್ಯಾಧುನಿಕ ತಂತ್ರಜ್ಞಾನವು ಈ ದೂರವನ್ನು ಕಂಪ್ಲೀಟ್ ಮಾಡಲು ಕಮ್ಮಿಯಾದರೂ 4 ದಿನ ತಾಳುತ್ತಾರೆ. ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತಿದೆ ಈ 3i ಅಟ್ಲಾಸ್ ಯಾವುದೇ ಸಾಧಾರಣ ಕಾಮಿಟ್ ಅಲ್ಲವೆಂದು. ಸ್ನೇಹಿತರೆ, ಇಂದಿನಿಂದ 6 ಕೋಟಿ ವರ್ಷಗಳ ಹಿಂದೆ ಇದಕ್ಕಿಂತಾನು ಚಿಕ್ಕದಾದ ಸುಮಾರು 14 ಕಿಲೋಮೀಟರ್ ಉದ್ದದ ಕಾಮಿಟ್ ನಮ್ಮ ಭೂಮಿಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ಪೂರ್ತಿ ಭೂಮಿಯ ಡೈನಾಸರ್ಸ್ ಗಳನ್ನು ನಾಶ ಮಾಡಿತ್ತು. ಹಾಗಾದ್ರೆ ಯೋಚನೆ ಮಾಡಿ, ಈ 20 ಕಿಲೋಮೀಟರ್ ಉದ್ದದ ಆಬ್ಜೆಕ್ಟ್ ನಮ್ಮ ಪೃಥ್ವಿಗೆ ಡಿಕ್ಕಿ ಹೊಡೆದರೆ ಮನುಕುಲಕ್ಕೆ ಏನಾಗಬಹುದು? ಒಳ್ಳೆಯ ವಿಷಯ ಏನೆಂದರೆ ಇಂದು ವಿಜ್ಞಾನಿಗಳು ತಮ್ಮ ಶ್ರಮದಿಂದ ಆ ಟೆಕ್ನಾಲಜಿಯನ್ನು ಸಂಶೋಧಿಸಿದ್ದಾರೆ. ಇದರಿಂದ ನಾವು ಮೊದಲೇನೆ ತಿಳಿಯುತ್ತಿದ್ದೇವೆ ಈ ರೀತಿಯ ಒಂದು ಆಬ್ಜೆಕ್ಟ್ ಬರುತ್ತಿದೆ ಮತ್ತು ನಾವು ಇದನ್ನು ತಡೆಯುವ ಪ್ರಯತ್ನ ಕೂಡ ಮಾಡಬಹುದು. ಪುರಾತತ್ವಜ್ಞಾನರು ನಮ್ಮ ಪ್ರಾಚೀನ ನಾಗರಿಕತೆಯೊಂದಿಗೆ ಅದರ ಸಂಪರ್ಕವನ್ನು ಕಂಡುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಸ್ಕ್ರೀನ್ ನಲ್ಲಿ ನೀವು ಏನು ನೋಡುತ್ತಿದ್ದೀರಾ ಇದು ಸಾವಿರಾರು ವರ್ಷ ಹಳೆಯ ಪೇಂಟಿಂಗ್. ಇದರಲ್ಲಿ ಕಳೆದು ಹೋದ ಮಾನವ ನಾಗರಿಕತೆಯಿಂದ ರಚಿಸಲ್ಪಟ್ಟ ಈ ಚಿತ್ರದಲ್ಲಿ ಜನರು ಆ ದೊಡ್ಡ ಆಬ್ಜೆಕ್ಟ್ ಅನ್ನು ತೋರಿಸುತ್ತಿದ್ದಾರೆ. ಈ ಪೇಂಟಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ವಿಷಯವಾಗಿದೆ. ಆಶ್ಚರ್ಯವಾಗುವ ಮಾತೇನೆಂದರೆ ಇಂದಿನ 3i ಅಟ್ಲಾಸ್ ಆಬ್ಜೆಕ್ಟ್ ಕೂಡ ಈ ಪೇಂಟಿಂಗ್ ನಲ್ಲಿ ಇರುವ ಆಬ್ಜೆಕ್ಟ್ ರೀತಿಯೇ ಕಾಣಿಸುತ್ತದೆ. ಕೆಲವರ ಆಲೋಚನೆ ಇದೆ ಇದು ಭೂಮಿಯ ಅಂತ್ಯ ರೂಪದಲ್ಲಿ ಬರುತ್ತಿದೆ. ಏಕೆಂದರೆ ಫ್ರಾನ್ಸ್ ನ ಫೇಮಸ್ ಆಸ್ಟ್ರಾಲಜರ್ ನಾಸ್ಟ್ರಾಡಾಮಸ್ ಮೊದಲೇನೆ ಇದರ ಬಗ್ಗೆ ಹೇಳಿದ್ದಾರೆ. ಅವರು ಈ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ: ಆಕಾಶದಿಂದ ಹೊಳೆಯುವ ಬೆಳಕು ಮಾನವ ನಾಗರಿಕತೆಗೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸುವ ಏನೋ ಒಂದು ಬರಲಿದೆ. ಆದರೆ ಇಲ್ಲಿ ವಿಜ್ಞಾನಿಗಳು ಭವಿಷ್ಯವಾಣಿಯನ್ನು ನಂಬೋದಿಲ್ಲ. ಆದರೆ ನಾಸ್ಟ್ರಾಡಾಮಸ್ ಯಾವುದೇ ಸಾಮಾನ್ಯ ಆಸ್ಟ್ರಾಲಜರ್ ಆಗಿರಲಿಲ್ಲ, ಏಕೆಂದರೆ ಅವರು ಬರೆದಿರುವ ಭವಿಷ್ಯಗಳು ಪ್ರತಿ ಬಾರಿ ನಿಜವಾಗಿದೆ. ಹಾಗಾದ್ರೆ ಸ್ನೇಹಿತರೆ, 19 ಡಿಸೆಂಬರ್ಗೆ ತಿಳಿಯೋದು ನಮ್ಮ ಭೂಮಿಯಲ್ಲಿ ಏನಾಗಬಹುದೆಂದು. ಇದು ಭೂಮಿಯ ಹತ್ತಿರದಲ್ಲಿ ಹಾದು ಹೋಗುತ್ತಾ ಅಥವಾ ಭೂಮಿಗೆ ಡಿಕ್ಕಿ ಹೊಡೆಯುತ್ತಾ ಅಥವಾ ಮಾನವರು ಮತ್ತು ಅನ್ಯಗ್ರಹ ಜೀವಿಗಳ ನಡುವೆ ಯುದ್ಧ ಆರಂಭವಾಗುತ್ತಾ? ಪೂರ್ತಿ ಪ್ರಪಂಚದ ವಿಜ್ಞಾನಿಗಳು ಈ ವಿಷಯದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಇನ್ನೂ ಇದರ ಮುಂದಿನ ಅಪ್ಡೇಟ್ಸ್ ಬೇಕು ಎಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.